ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸ್ಪೆಷಲ್ ಆಗಿ ಗೀ ಒಳಗೆ ಪಾವ್ ಬಜ್ಜಿ ಮಾಡಾಕ್ತಾನೆ. ಅದು ಎಲ್ಲರೂ ಬೆಣ್ಣೆ ಹಾಕಿ ಮಾಡಿದ್ರೆ ನಾ ಗೀ ಹಾಕಿ ಸೂಪರ್ ಆಗಿರುವಂಥ ಒಂದು ಪಾವ್ ಬಜ್ಜಿ ಮಾಡಾಕ್ತಾನೆ. ಅದನ್ನು ನೀವು ಮಾಡಿ ನೋಡ್ರಿ. ಈಗ ಅದಕ್ಕೆ ಆಲೂಗಡ್ಡೆ ತೊಗೊಂಡನಿ, ಕ್ಯಾರೆಟ್ ತೊಗೊಂಡನಿ, ಅದಕ್ಕೆ ಟೊಮೆಟೊನು ಒಂದು 4 ತೊಗೊಂಡನಿ. ಅದರಿಂತ್ರನೂ ಟೇಸ್ಟ್ ಬರ್ತದೆ ಅಂತ ಹೇಳಿ. ಮತ್ತು ಇದು ಮೆಣಸಿನ್ಕಾಯಿ ತೊಗೊಂಡನಿ, ಡೊಣ್ ಮೆಣಸಿನ್ಕಾಯಿ. ಆಮೇಲೆ ಫ್ಲವರ್ ಒಂದು ಸ್ವಲ್ಪ ತೊಗೊಂಡನಿ. ಈರುಳ್ಳಿನೂ ಬೇಕಾಗ್ತೈತಿ, ಅದಕ್ಕೆ ಅವನು ಸಣ್ಣಗೆ ಹೆಚ್ಚಿಟ್ಕೊಂಡೆ. ವಟಾಣಿ ಕಾಳು, ಈರುಳ್ಳಿ ಮತ್ತು ಈ ಕ್ಯಾಪ್ಸಿಕಮನ್ನು ಸಣ್ಣಗೆ ಹೆಚ್ಚಿಟ್ಕೊಂಡನಿ. ಕೊತ್ತಂಬರಿ ಸೊಪ್ಪನ್ನು ತೊಗೊಂಡನಿ ಅದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತುಪ್ಪ, ಆಮೇಲೆ ಇದು ಬ್ರೆಡ್ಡು ಎಲ್ಲ ತೊಗೊಂಡೈತಿ. ಈಗ ನೋಡ್ರಿ, ಇದನ್ನು ಇವಕ್ಕೆಲ್ಲ ಒಂದು ಕುಕ್ಕರ್ಗೆ ನಾನು ಆಲೂಗಡ್ಡೆ, ಕ್ಯಾರೆಟು, ವಟಾಣಿ ಕಾಳು ಮತ್ತು ಫ್ಲವರು ಎಲ್ಲ ಇವನ್ನೆಲ್ಲ ಹಾಕಿ ಕುದಿಸ್ಕೊಳಕ್ತಾನೆ. ಇವು ನೋಡ್ರಿ, ಇವೆಲ್ಲ ಐಟಮ್ಸ್ ಹಾಕೇನೆ. ಆಲೂನು ಹಾಕೇನೆ, ಟೊಮೆಟೊನು ಹಾಕೈತಿ, ಇದಕ್ಕೆ ವಟಾಣಿ ಕಾಳು ಹಾಕೈತಿ, ಕಾಲಿಫ್ಲವರ್ ಹಾಕೈತಿ. ಈಗೆಲ್ಲ ನೋಡ್ರಿ, ಇದು ಈ ಥರ ಕುದಿಸ್ಕೊಂಡೇನೆ. ಅದನ್ನ ಕುದ್ದಿಂದ ಅದನ್ನ ಹೀಗೆಲ್ಲ ಕುದ್ದಾವೆ ನೋಡ್ರಿ, ಚಂದಂಗೆ ಕುದಿಬೇಕವು. ಕುದ್ದಿಂದ ಇದನ್ನು ತೊಗೊಂಡು ಹಿಂಗೆ ಮ್ಯಾಶ್ ಮಾಡ್ಬೇಕ್ರಿ. ಅವನು ಎಲ್ಲ ಮಾಡ್ಕೊಂಡಿಂದ ಈ ಥರ ಬರ್ತೈತದು. ಹಿಂಗೆ ಬಂದಿಂದ ನೋಡ್ರಿ, ಇದೆಲ್ಲ ಹಿಂಗೆ ಮಾಡ್ಕೋಬೇಕಾಕತಿ. ಸ್ವಲ್ಪ ನೀರು ಇರ್ಬೇಕಷ್ಟ, ಭಾಳ ಗಟ್ಟಿರಬಾರ್ದು. ಆಮೇಲೆ ನಾನು ಪಾವ್ ಬಜ್ಜಿ ಇದು ಸಿಗ್ತೈತಲ್ರಿ ಮಿಕ್ಸ್, ಅದನ್ನ ತೊಗೊಂಡನಿ. ಅದನ್ನೊಂದು ಸ್ವಲ್ಪ ಹಾಕೊಳಕ್ತಾನೆ. ಇದಿದ್ರೇ ಚೆನ್ನಾಗಿ ಬರ್ತೈತದು. ಈಗ ಪಾವ್ ಬಜ್ಜಿ ಮಿಕ್ಸ್ ಹಾಕೊಳಕ್ತಾನೆ. ಇದು ಗೀ ಹಾಕೋದ್ರಿಂತ ಇದೊಂದು ಡಿಫ್ರೆಂಟಾಗಿ ಬೆಸ್ಟ್ ಆಗಿರ್ತೈತೆ ರೀ. ಇದು ಪಾವ್ ಬಜ್ಜಿ ಮಿಕ್ಸ್ ಗೀ ಹಾಕೊಳಕ್ತಾನೆ. ಗೀ ಹಾಕೋದ್ರಿಂತ ಭಾರಿ ಡಿಫ್ರೆಂಟಾಗಿ ಭಾಳ ಚಂದ ಬರ್ತೈತೆ, ಅದು ಟೇಸ್ಟ್ ಭಾಳ ಬರ್ತೈತಿ. ಈಗ ನೋಡ್ರಿ, ಅದು ಗೀ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳಕ್ತಾನೆ. ಜೀರಿಗೆ ಹಾಕ್ಕೊಂಡೇ ಈಗ ಗೀ ಒಳಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರಿ, ಅದು ಮೇನ್. ಅದನ್ನ ಹಾಕೊಳಕ್ತಾನೆ ನಾನು. ಇದು ಡಿಫ್ರೆಂಟಾಗಿ ಬೆಸ್ಟ್ ಆಗಿರ್ತೈತೆ ರೀ, ನೀವು ಮಾಡಿ ನೋಡಬೇಕಿನ್ನ. ಕ್ಯಾಪ್ಸಿಕಮ್ಮು ಹಾಕೊಳಕ್ತಾನೆ ಅದು ತುಪ್ಪದಾಗ್ರೆ ಒಗ್ಗರಣೆಗೆ. ಇದೆಲ್ಲ ಹಾಕ್ಕೊಂಡು ಹಿಂಗೆ ತಿರುಗಿಸ್ಬೇಕ್ರೆ, ಸ್ವಲ್ಪ ತುಪ್ಪದಾಗ ಆಗ್ಬೇಕದು. ಇದೆಲ್ಲ ಎಲ್ಲರೂ ಬೆಣ್ಣೆ ಒಳಗೆ ಮಾಡ್ತಾರೋ, ನಾನು ಇದು ಡಿಫ್ರೆಂಟಾಗಿ ಮಾಡಾಕ್ತಾನೆ. ಅದಕ್ಕೆ ಇದನ್ನೊಂದು ಸಲ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗಿರ್ತೈತಿ. ಈಗ ನೋಡ್ರಿ, ಅದೆಲ್ಲ ಬೆನ್ನಿಂದ ನಾನು ಈರುಳ್ಳಿ ಹಾಕ್ಕೊಳಕ್ತಾನೆ. ಅದಕ್ಕೆ ಈರುಳ್ಳಿನೂ ಜಾಸ್ತಿನೇ ತೊಗೊಂಡೇನೆ ಸ್ವಲ್ಪ. ಇದೆಲ್ಲ ಹಾಕಿ ಹೀಗೆಲ್ಲ ತಿರುಗಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ತುಪ್ಪ ಹಾಕಿದ್ರಿಂತ ಘಮ ಭಾಳ ಬರ್ತಿರ್ತೈತೆ ಅದಕ್ಕೆ. ನೋಡಿ, ಈಗೆಲ್ಲ ಇವೆಲ್ಲ ಸರಿಯಾಗಿದ್ದಾಗ್ಯಾವಲ್ರಿ. ಆಮೇಲೆ ಈಗ ನಾನು ಪಾವ್ ಬಜ್ಜಿ ಮಿಕ್ಸ್ ಇತ್ತಲ್ರಿ, ಅದನ್ನ ಹಾಕೊಳಕ್ತಾನೆ. ಆಮೇಲೆ ಮನೇಲಿ ಮಾಡಿದ್ದು ಒಂದಿಷ್ಟು ಮಸಾಲೆ ಹಾಕೊಳಕ್ತಾನೆ, ಮಸಾಲೆ ಪೌಡ್ರ್. ಆಮೇಲೆ ಅಚ್ಚ ಖಾರದ ಪುಡಿನೂ ಸ್ವಲ್ಪ ಹಾಕೊಳಕ್ತಾನೆ. ಇದೆಲ್ಲ ಗರಂ ಮಸಾಲೆ ಇದಕ್ಕೆ ಎಲ್ಲನೂ ಹಾಕೊಳಕ್ತಾನೆ ನೋಡ್ರಿ. ಎಲ್ಲ ಮಸಾಲೆ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಹೆಂಗೆ ಟೇಸ್ಟ್ ಬರ್ತೈತೆ ಹಂಗೆ ಉಪ್ಪು ಹಾಕೋರಿ, ಖಾರ ಹಾಕೋರಿ, ನಿಮ್ಮ ಟೇಸ್ಟ್ ಅದು. ಆದ್ರೆ ಇದಕ್ಕೆ ಗೀ ಮಾತ್ರ ಹಾಕ್ಕೊಳ್ಬೇಕ್ರಿ. ಮೊದಲು ಹಾಕೋಬೇಕು, ಆಮೇಲೆ ಒಂದು ಸ್ವಲ್ಪ ಹಾಕೋಬೇಕು. ಅದಕ್ಕೆ ಎಲ್ಲ ತುಪ್ಪದಾಗಿರೋದ್ರಿಂತ ಒಂಥರ ಟೇಸ್ಟ್ ಬರ್ತೈತಿ, ಇದಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ಇದು ನೋಡ್ರಿ, ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತಾನೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಿಂಗೆಲ್ಲ ಹಾಕ್ಕೊಂಡು ಪಾವ್ ಬಜ್ಜಿ ಮಿಕ್ಸನು ಐತಲ್ರಿ ಇದು, ಅದಕ್ಕೆ ಟೇಸ್ಟ್ ಬರಬೇಕದು. ಇದಕ್ಕೆ ನೀರು ಹಾಕೊಳಕ್ತಾನೆ. ಸ್ವಲ್ಪ ನೀರು ಈಗ ಹಾಕೋರಿ. ಅದನ್ನೆಲ್ಲ ಒಗ್ಗರಣೆಲ್ಲ ತಿರುಗಿಸಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆದಿಂದ ನಾವೆಲ್ಲ ಕುದಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕಾಗ್ತದೆ ಇದಕ್ಕೆ. ಇದೆಲ್ಲ ಖಾರ ಉಪ್ಪು ಈ ಥರ ಮಿಕ್ಸ್ ಆಗ್ಬೇಕು ನೋಡ್ರಿ. ಈಗ ಹೆಂಗೆ ಐತಂಗೆ ಈಗೇನು ಕುದಿಸಿದ್ನೆಲ್ಲ ಅದನ್ನ ಇದಕ್ಕೆ ಮ್ಯಾಶ್ ಮಾಡಿದ್ದೆಲ್ಲ ಇದಕ್ಕೆ ಹಾಕೊಳಕ್ತಾನೆ. ಇದಕ್ಕೆಲ್ಲ ಆಲೂ, ವಟಾಣಿ ಎಲ್ಲ ಇರೋದ್ರಿಂತ ಕಾಲಿಫ್ಲವರು, ಟೊಮೆಟೊ ಎಲ್ಲ ಮಿಕ್ಸ್ ಐತೆ ಇದ್ರೊಳಗೆ. ಅದನ್ನೆಲ್ಲ ಇದಕ್ಕೆ ಈ ಒಗ್ಗರಣೆಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಗೀದಿಂತ್ರ ಭಾಳ ಒಂದು ಸೂಪರ್ ಟೇಸ್ಟ್ ಬರ್ತೈತಿ. ಇದನ್ನ ನೀವು ಮಾಡಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ. ಈಗ ಬೆಸ್ಟ್ ಒಂದು ಇದಕ್ಕೆ ಪಾವ್ ಬಜ್ಜಿದು ಇದಾಗೈತಿ ಇದು.
ಹೋಟೆಲಲ್ಲೆಲ್ಲ ಅದ ಇದ್ರೊಳಗನ ಪ್ಯಾನ್ಯಾಗನ ಅವರೆಲ್ಲ ಹಿಂಗೆ ಮ್ಯಾಶ್ ಮಾಡ್ತಿರ್ತಾರೋ. ನಾ ಈಗ ಇದು ಈಜಿ ಮೆಥಡ್ ಹೇಳ್ಕೊಟ್ಟೆ ನಿಮ್ಗೆ. ಕುಕ್ಕರ್ನಾಗ ಕುದಿಸಿ ಅಲ್ಲೇ ಮ್ಯಾಶ್ ಮಾಡಿಕೊಂಡು ಒಗ್ಗರ್ನೆಗಿನ್ ತಂದು ಹಾಕಿ ಭಾಳ ಅಂದ್ರೆ ಭಾಳ ಈಜಿ ಮೆಥಡ್ ಹೇಳ್ಕೊಟ್ಟನಿ. ಇದನ್ನು ಎಲ್ಲ ಭಾಳ ಚೆಂದಾಗಿ ಮಾಡಿ ನೋಡ್ರಿ. ಅದೆಲ್ಲ ಹೊರಗೆ ಚೆಲ್ಲುವಂಗೆ ಹಿಂಗೆ ಮಾಡ್ತಿರ್ತಾರೆ ಅವರು. ಈಗ ನಾನು ಒಗ್ಗರ್ನೆಗೆ ಇದನ್ನೆಲ್ಲ ಹಾಕಿನ ಇದ್ರೊಳಗನ ಅದನ್ನ ಹಾಕಿಬಿಟ್ಟೆ ಮ್ಯಾಶ್ ಮಾಡಿದ್ದು. ಈಗೆಲ್ಲ ಇದು ವೆಜಿಟೇಬಲ್ಸ್ ಇರೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಇದು. ನೋಡಿರಿ ಹಿಂಗೆಲ್ಲ ಅದನ್ನು ಬೆಸ್ಟ್ ಕುದಿಬೇಕ್ರಿ. ಅದು ಕುದಿದು ಮತ್ತು ನೀರು ನೀವು ನೋಡಿ ಹಾಕ್ಕೊಡ್ರಿ. ಈಗ ಅದಕ್ಕೊಂದು ಹದ ಇರ್ತೈತಿ, ಅದನ್ನು ಅದೇ ಟೈಪ ನಾನು ನೀರು ಹಾಕ್ಕೊಂಡನಿ. ನಿಮಗೆ ಎಷ್ಟು ಬೇಕಷ್ಟು ಕರೆಕ್ಟ್ ನೀರು ಹಾಕೋರು. ಅದಕ್ಕೆ ಅದೇ ಮೇನ್ ಇರ್ತೈತೆ. ಸ್ವಲ್ಪ ತಿಕ್ಕಿರ್ಬೇಕದು. ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ನೋಡ್ರಿ ಈಗ ಒಂಥರ ತಿಕ್ ಬಂದೈತೆ ನೋಡ್ರಿ. ಅದಕ್ಕೆ ಅದು ಪಾವ್ ಭಾಜಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಸರಿಯಾಗಿ ಹಾಕೋಬೇಕು. ಅದನ್ನ ಒಂಚೂರು ಲಿಂಬೆಹಣ್ಣಿನ ರಸ ಹಾಕ್ಕೊಳಕ್ತೇನೆ ನಾನು. ಲಿಂಬೆಹಣ್ಣಿನ ರಸನೂ ಹಾಕ್ಕೊಂಡೇನಿ. ಎಲ್ಲ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೀನಿ. ಈಗ ಪಾವ್ ಭಾಜಿದು ಇದು ಬಾಜಿ ರೆಡಿ ಆತ್ರಿ. ಕಲರ್ ನೋಡ್ರಿ ಅದು ಎಷ್ಟು ಚಂದ ಬಂದಿರ್ತೈತಿ. ಗೀ ಬೇಕಾದ್ರೆ ಮ್ಯಾಲೆ ಹಾಕೋಬೋದ್ರಿ. ನಾನು ಗೀ ಹಾಕೇನಿ ಈಗ ಮ್ಯಾಲೆ. ಈ ಪಾವ್ ನೋಡ್ರಿ ಚೆನ್ನಾಗಿರೋದನ್ನು ನಾ ತೊಗೊಂಡು ಬಂದನಿ. ಇದನ್ನ ಫ್ರೆಶ್ ಐತಿ. ಇದನ್ನು ಕಟ್ ಮಾಡ್ಕೊಂಡು ಇದನ್ನು ತುಪ್ಪದಾಗ ಅದನ್ನ ರೋಸ್ಟ್ ಮಾಡ್ಕೋಬೇಕಾಗ್ತತಿ. ಈಗ ಹಿಂಗೆ ಕಟ್ ಮಾಡ್ಕೋಬೇಕದನ್ನ ಪಾವನ್ನ. ಈಗ ಅದಕ್ಕೆ ತುಪ್ಪ ಹಾಕಿ ಒಂಚೂರು ಪಾವ್ ಭಾಜಿ ಮಿಕ್ಸ್ ಹಾಕೋಬೇಕು. ಅದಕ್ಕೆ ತುಪ್ಪ ಹಾಕ್ಕೊಂಡಿಂದ ಪಾವ್ ಭಾಜಿ ಮಿಕ್ಸ್ ಸ್ವಲ್ಪ ಹಾಕಿ ತುಪ್ಪ ಹಾಕಿ ಇನ್ನೊಂಚೂರು ತುಪ್ಪ ಹಾಕೋಬೇಕು. ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಅದೇನು ಪಾವ್ ಇರ್ತೈತಲ್ರಿ ಕಟ್ ಮಾಡಿರ್ತೀವಲ್ಲ ಅದನ್ನು ಇದರಲ್ಲೇ ಈ ಥರ ಮಾಡ್ಕೋಬೇಕು ನಾವು. ಹಿಂಗೆ ಅದನ್ನ ತುಪ್ಪದಾಗನ ಅದನ್ನ ಹಿಂಗೆ ಮಾಡ್ಕೋಬೇಕು. ಬಿಸಿ ರೋಸ್ಟ್ ಮಾಡ್ಕೋಬೇಕು. ಅದನ್ನ ಎರಡೂ ಕಡೆನೂ ಮಾಡ್ಕೋಬೇಕು. ಈ ಗೀನ್ಯಾಗ ರೋಸ್ಟ್ ಮಾಡಾಕ್ತೈತಿ. ಗೀನ್ಯಾಗ ಸ್ವಲ್ಪ ಪಾವ್ ಭಾಜಿ ಮಿಕ್ಸ್ ಹಾಕಿ ರೋಸ್ಟ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ಅದು ಭಾಳ ಟೇಸ್ಟ್ ಬರ್ತೈತಿ. ನೋಡಿ ಈಗ ರೋಸ್ಟ್ ಆಗ್ತೈತದು. ಗೀ ಹಾಕಿದ ನಂತರ ನೋಡಿ ಈ ಥರ ಆಗಿರ್ತೈತೆ ನೋಡಿ. ಪಾವ್ ಭಾಜಿ ಮಿಕ್ಸನ್ನು ಹಾಕಿರ್ತೈತಲ್ರಿ, ಕ್ರಿಸ್ಪಿನೂ ಆಗಿರ್ತೈತಿ. ಹೀಗೆಲ್ಲ ಹಾಕಿ ಗೀ ಹಾಕಿ ಅದನ್ನು ಹಿಂಗೆ ಬಿಸಿ ಮಾಡ್ಕೋಬೇಕನ್ನು. ಇದನ್ನ ಈ ಥರ ಈಗ ಬಿಸಿ ಆಗಿರ್ತೈತಲ್ರಿ ಗೀದಾಗ ಇದು ರೋಸ್ಟ್ ಆಗಾಕತ್ತೈತೆ ನೋಡ್ರಿ. ಅದು ಈಗ ಇದು ರೆಡಿ ಆಗಾಕತ್ತೈತೆ ನೋಡಿ. ಎರಡೂ ಕಡೆನೂ ರೋಸ್ಟ್ ಆಗೈತಿ. ಈಗ ಎರಡೂ ಕಡೆ ರೋಸ್ಟ್ ಆಗಿದ್ದನ್ನು ತೊಗೊಂಡು ಈಗ ಸರ್ವ್ ಮಾಡೋದು ಹೇಳ್ಕೊಡ್ತೀನಿ. ಈಗ ನೋಡ್ರಿ ಇದು ರೋಸ್ಟ್ ಆಗಿದ್ದನ್ನು ಇಲ್ಲಿ ಇಟ್ಕೊಂಡೇ ಈ ಕಡೆ ನಾವು ಬಾಜಿ ಹಾಕಬೇಕಾಗ್ತತಿ ನೋಡಿ. ಇದೆಲ್ಲ ಹಾಕ್ಕೊಂಡು ಆ ಕಡೆ ಒಂದು ಸ್ವಲ್ಪ ಈರುಳ್ಳಿನೂ ಸಣ್ಣಗೆ ನಾ ಕಟ್ ಮಾಡಿ ಇಟ್ಕೊಂಡೇನೆ ಇಲ್ಲೇ. ಈ ಬಾಜಿ ನೋಡ್ರಿ ಈಗ ಕಲರ್ ಎಷ್ಟು ಚಂದ ಬಂದೈತಿ. ಇದಕ್ಕೆ ನಾವು ಎಲ್ಲ ಕಾಂಬಿನೇಷನ್ ಏನೇನು ಬೇಕಾ ಇಟ್ಕೊಳಕ್ತಾನೆ. ಈಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿ ಇಟ್ಕೊಳಕ್ತಾನೆ. ಈಗ ನೋಡ್ರಿ ಈರುಳ್ಳಿ ಎಲ್ಲ ಇಟ್ಕೊಂಡೇನಿ. ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕೀನಿ. ಶೇವು ಮತ್ತು ಇವು ಮಿಕ್ಸರ್ ಇದು ಅದಾವಲ್ರಿ ಬುಂದಿ ಖಾರ ಬುಂದಿ ಅವೆಲ್ಲ ಆಪ್ಷನ್ ರೀ. ನೀವು ಬೇಕಾದ್ರೆ ಹಾಕೋಬೇಕು. ಈಗ ನೋಡ್ರಿ ಇದಕ್ಕೆಲ್ಲ ಗೀ ಹಾಕಿ ಭಾಳ ಟೇಸ್ಟ್ ಆಗಿರುವಂಥ ಪಾವ್ ಭಾಜಿ ಈಗ ರೆಡಿ ಆಗೈತಿ. ಈಗ ನೀವು ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತೈತಿ. ಗೀದ್ದು ಇರ್ತೈತಲ್ಲ ಇದು ಡಿಫ್ರೆಂಟ್ ಆಗಿರುವಂಥ ಪಾವ್ ಭಾಜಿ. ಹೋಟೆಲ್ಗಿಂತನೂ ಚೆನ್ನಾಗಿ ಆಗೈತಿ ನೋಡ್ರಿ. ಬೇಕಾರೆ ನೀವು ಮಾಡಿ ನೋಡ್ರಿ. ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ಇದನ್ನು ಇಟ್ಕೊಂಡನಿ, ಬೇಕಾದ್ರೆ ನೀವು ಹಾಕೋಬೋದು. ಈಗ ನೋಡ್ರಿ ಶೇವು ಮತ್ತು ಈಗ ಶೇವು ಮತ್ತು ಖಾರ ಬುಂದಿ ಇವು ಲಿಂಬೆ ಹಣ್ಣಿನ ಹೋಳುಗಳನ್ನ ಎಲ್ಲ ಇಟ್ಕೊಂಡೈತಿ. ನೀವು ಬೇಕಾದ್ರೆ ಅದನ್ನು ಇನ್ನೊಂಚೂರು ಬೇಕಾದ್ರೂ ಲಿಂಬೆಹಣ್ಣು ಹಿಂಡ್ಕೋಬೋದು. ಈಗ ನೋಡ್ರಿ ಇದು ಪಾವ್ ಅದು ಹೆಂಗಾಗೈತಿ ನೋಡ್ರಿ. ಈಗ ಒಳಗೆ ಭಾಳ ಇದು ಕ್ರಿಸ್ಪಿ ಆಗೈತಿ ಮತ್ತು ಗೀ ಒಳಗೆ ಮಾಡಿದ್ರಿಂತ ಭಾಳ ಟೇಸ್ಟ್ ಬರ್ತೈತಿ. ಈಗ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಇದನ್ನ ಹೆಂಗೆ ತಿನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡ್ರಿ. ಈ ಥರ ಒಳಗೂ ತುಪ್ಪ ಹಾಕಿ ಅದು ಪಾವ್ ಭಾಜಿ ಪೌಡ್ರ್ ಹಾಕಿ ಎಲ್ಲ ಮಾಡಿದ್ರಿಂತ್ರನೂ ಭಾಳ ಟೇಸ್ಟ್ ಬಂದಿರ್ತೈತಿ. ಇದನ್ನ ಈ ಥರ ಪಾವ್ ಭಾಜಿ ತಿನ್ನೋದನ್ನು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ. ಇದ್ರ ಜೊತೆ ಅದನ್ನಿಟ್ಟು ಇದೆಲ್ಲ ಹಚ್ಕೊಂಡು ಆಮೇಲೆ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದನ್ನ ಟೇಸ್ಟ್ ಮಾಡ್ಬೇಕು
ನೋಡ್ರಿ ಹಿಂಗೆಲ್ಲ ತಿಕ್ಕಾಗಿರುವಂಥ ಪಾವ್ ಭಾಜಿ ರೆಡಿ ಆಗೈತಿ.